ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಸೂಚನೆ ಹಿನ್ನೆಲೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ನಗರದಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಜಿಬಿಎ ಜಂಟಿ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದು ಸುಮಾರು 30 ತಂಡಗಳನ್ನು ರಚಿಸಿದೆ. ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. 3 ಸ್ಟಾರ್ 5 ಸ್ಟಾರ್ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದು ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಹಾಲು, ಕೊಳೆತಿದ್ದಂತಹ ಮಾಂಸ, ಅವಧಿ ಮೀರಿದ ಮಾಂಸ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು. ಇನ್ನು ಹಲವು ಹೋಟೆಲ್ಗಳ ಮೇಲೆ ಈಗಾಗಲೇ ದಂಡವನ್ನ ವಿಧಿಸಲಾಗಿದೆ. ಇನ್ನೊಂದಷ್ಟು ಹೋಟೆಲ್ಗಳನ್ನ ಸೀಸ್ ಕೂಡ ಮಾಡಲಾಗಿದೆ, ಕ್ಲೋಸ್ ಕೂಡ ಮಾಡಲಾಗಿದೆ. ಇದೀಗ ಹೋಟೆಲ್ಗಳ ನಂತರ ಸರ್ಕಾರಿ ಸ್ವಾಮ್ಯದ ಇಂದಿರಾ ಕ್ಯಾಂಟೀನ್ ಮೇಲೆ ದಾಳಿ ಮಾಡೋದಕ್ಕೆ ಅಧಿಕಾರಿಗಳು ಚಿಂತಿಸಿದ್ದಾರೆ. ಪಿಜಿ, ಹಾಸ್ಟೆಲ್, ಎನ್ಜಿಒ, ಅನಾಥಾಶ್ರಮಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಅಡುಗೆ ಮನೆ ಶುಚಿತ್ವ ಕಾಪಾಡಿಕೊಂಡಿಲ್ಲ ಅಂದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಶುಚಿತ್ವ ಇಲ್ಲದ ಪಿಜಿ, ಎನ್ಜಿಒಗಳ ಕಿಚನ್ಗೆ ಬೇಗ ಜಡಿಯೋದಕ್ಕೆ ಅಧಿಕಾರಿಗಳು ಚಿಂತಿಸಿದ್ದಾರೆನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಳೆದ 5-6 ದಿನಗಳಿಂದ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಜಿಬಿಎ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಸುಮಾರು 30 ತಂಡಗಳನ್ನ ರಚನೆ ಮಾಡಿಕೊಂಡು ಬೆಂಗಳೂರು ನಗರದಲ್ಲಿದ್ದಂತಹ ಪ್ರತಿಷ್ಠಿತ ಹೋಟೆಲ್ಗಳು, 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಕೆಲವೊಂದು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿಷಿದ್ಧವಿದ್ರೂ ಕೂಡ ಪ್ಲಾಸ್ಟಿಕ್ ಬಳಕೆ, ಕಿಚನ್ ಕ್ಲೀನ್ ಆಗಿ ಇಲ್ಲದೆ ಇರುವಂತಹ ಕಾರಣ, ಈ ರೀತಿ ಹಲವು ನಿಯಮಗಳನ್ನ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ಸುಮಾರು 6-7 ಪ್ರತಿಷ್ಠಿತ ಹೋಟೆಲ್ಗಳಿಗೆ ದಂಡವನ್ನ ಕೂಡ ವಿಧಿಸಲಾಗಿತ್ತು. ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಇದಾದ ನಂತರ ಇದೀಗ ಬೆಂಗಳೂರಿನಲ್ಲಿರುವಂತಹ ಪಿಜಿ, ಎನ್ಜಿಒಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಚಿಂತಿಸಿದ್ದಾರೆನ್ನಲಾಗ್ತದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಪ್ರತಿಷ್ಠಿತ ಹೋಟೆಲ್ಗಳಾಯ್ತು, ಈಗ ಆಹಾರ ಸುರಕ್ಷತಾ ಅಧಿಕಾರಿಗಳು ಪಿಜಿ, ಎನ್ಜಿಒ, ಅನಾಥಾಶ್ರಮಗಳ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಚಿಂತಿಸಿದ್ದಾರೆ ಎನ್ನುವಂತಹ ಮಾಹಿತಿ. ಇದು ನಿಜಾನೇ ಆಗಿದ್ರೆ ಯಾವಾಗಿಂದ ದಾಳಿ ಶುರುವಾಗುತ್ತೆ ಸವಿತಾ? ಪ್ರತೀಕ್ಷಾ, ಈಗಾಗಲೇ ಕಳೆದ 1 ವಾರಗಳಿಂದ ನಿರಂತರವಾಗಿ ನಗರದಲ್ಲಿ ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ದಿಢೀರ್ ಭೇಟಿ ನೀಡಿ ಸುರಕ್ಷತಾ ಕ್ರಮಗಳನ್ನ ಹೋಟೆಲ್ ಕೈಗೊಂಡಿದ್ದಾವ ಇಲ್ಲ ಅಂತ ಮುಂದಾಗ್ತಿದ್ರು. ಸ್ಟಾರ್ ಹೋಟೆಲ್ಸ್ ಆಯ್ತು, ಮಧ್ಯಮ ಹೋಟೆಲ್ ಆಯ್ತು, ಜೊತೆಗೆ ಸರ್ಕಾರದ ಸ್ವಾಮ್ಯದ ಇಂದಿರಾ ಕ್ಯಾಂಟೀನ್ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಒಂದಿಷ್ಟು ಕಿಚನ್ ಗಳನ್ನ ಕ್ಲೋಸ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳು ಇದ್ದು ಅದರ ಮೇಲೆ ದಂಡ ಪ್ರಯೋಗ ಕೂಡ ಮಾಡಿದ್ದಾರೆ. ಈಗ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಜಿಬಿಎ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪಿಜಿಗಳತ್ತ ಮುಖ ಮಾಡಿದ್ದಾರೆ. ಪ್ರಮುಖವಾಗಿ ಪಿಜಿಯಲ್ಲಿ ಹೈಜಿನಿಕ್ ಹೇಗಿದೆ, ಕಿಚನ್ ಹೇಗ್ ಮೇಂಟೈನ್ ಮಾಡ್ತಾರೆ, ಜೊತೆಗೆ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು, ಓದೋ ವಿದ್ಯಾರ್ಥಿಗಳು ಅಥವಾ ಸಾಕಷ್ಟು ಜನ ಬಂದಿರ್ತಾರೆ, ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಸೊ ಅವರ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಸಚಿವರ ಯುಟಿ ಖಾದರ್ ಅವರ ಸೂಚನೆ ಮೇರೆಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಮುಂದಿನ ಹಂತದಲ್ಲಿ ಪಿಜಿಗಳ ಮೇಲೇನೂ ಕೂಡ ದಾಳಿ ಮಾಡ್ತಾರೆ. ಜೊತೆಗೆ ಎನ್ಜಿಒ, ಅನಾಥಾಶ್ರಮಗಳು, ಅಲ್ಲಿಯೂ ಕೂಡ ಕಿಚನ್ ಇರೋದ್ರಿಂದ, ಅಡುಗೆ ಆಗ್ತಿರೋದ್ರಿಂದ ಬೇರೆಯವರ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಆಗಬಹುದು. ಸುರಕ್ಷತಾ ಕ್ರಮಗಳನ್ನು ಯಾವ ರೀತಿ ಕೈಗೊಂಡಿದ್ದಾರೆ, ಜೊತೆಗೆ ಎಷ್ಟು ಮಟ್ಟಿಗೆ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪಿಜಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಧಿಕಾರಿಗಳು ದಾಳಿಗೆ ಮುಂದಾಗ್ತಾರೆ. ಒಟ್ಟಾರೆ ನಗರದಾದ್ಯಂತ ಇರುವಂತಹ ಪಿಜಿ, ಸಾಕಷ್ಟು ಪಿಜಿಗಳಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಪಿಜಿಗಳ ಮಾಲೀಕರು ಈಗಾಗಲೇ ಅಲರ್ಟ್ ಆಗಿ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಟ್ಟರೆ ಸೂಕ್ತ ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತೀಕ್ಷಾ.